ಈಗ ಟಿವಿಕೆ ಶಾಸಕರು ನಮ್ಮ ಕನ್ನಡಿಗರು ಸುನಿಲ್ ಆನಂದ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಕಂಗ್ರಾಚ್ಯುಲೇಷನ್ಸ್ ತಮಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ ಸರ್, ತಾವು ತುರುವೇಕೆರೆ ಅವರು ಅಂತ ಕೇಳಲ್ಪಟ್ಟೆ. ಒಡಿಗೆ ಕಟ್ಟ ಮೇಡಮ್. ಓಕೆ ಸರ್, ಹೇಗೆ ಸರ್ ಜನರೇಷನ್ ವಿ ಜಸ್ಟ್ ಕೇಮ್ ಹಿಯರ್. ಓಕೆ, ಒಂದು ಸ್ವಲ್ಪ ಅವರು ಆಡಿಯೋ ಜಾಸ್ತಿ ಮಾಡಿ. ಸರ್, ತಮಿಳ್ನಾಡಿಗೆ ಹೆಂಗೆ ನಿಮ್ಮ ಪ್ರವೇಶ? ಮೇಡಮ್, ನಮ್ಮ ಆನ್ಸೆಸ್ಟರ್ಸ್ ಬಂದಿದ್ದು 100 years ಮುಂಚೆ. ಓಕೆ, ಬಟ್ ನಿಮ್ಮ ಮನೆ ಎಲ್ಲ ಇಲ್ಲಿ ತುರುವೇಕೆರೆಯಲ್ಲಿ ಇದೆಯಾ? ತುರುವೇಕೆರೆಯಲ್ಲಿ ಮನೆ ಎಲ್ಲ ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ. ನಂಜೇಗೌಡ್ರು ಅಂತ ಒಡಿಗೆ ಮಾತಾಡ್ತಿರಲ್ಲ ಸರ್ ನೀವು? ಕನ್ನಡಿಗರಾಗಿದ್ರೆ ಕನ್ನಡ ಮಾತಾಡೇ ಆಗ್ಬೇಕಲ್ಲ ಮೇಡಮ್. ಬಟ್ ತಮಿಳ್ನಾಡಿನ ಒಬ್ಬ ಶಾಸಕ ಕನ್ನಡ ಮಾತಾಡೋದೇ ನಮ್ಗೆ ತುಂಬಾ ಖುಷಿ ವಿಚಾರ ಸರ್. ತುಂಬಾ ಜನ ಇದ್ದಾರೆ ಮೇಡಮ್ ಕರ್ನಾಟಕ ಅಲ್ಲಿಂದ ಬಂದು ಇಲ್ಲಿ. ಹೌದಾ ಸರ್? ನಿಮ್ ಟಿವಿಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಟಿವಿಗೆ ನಾನು ಒಬ್ಬರೇ ಇರೋದು. ಓಕೆ ಸರ್, ಈಗ ಏನ್ ಸರ್ ಪಾಸಿಬಿಲಿಟೀಸ್? ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರ ಸಾಹೇಬ್ರು? ಐ ಥಿಂಕ್ ಹೈಕಮಾಂಡ್ ಇಸ್ ಟಾಕಿಂಗ್ ಆನ್ ದಟ್ ಮೇಡಮ್. ಐ ಡೋಂಟ್ ಹ್ಯಾವ್ ಅನ್ ಐಡಿಯಾ ಆನ್ ದಟ್. ಇರಬಹುದು, ಅದನ್ನ ನೀವು ಬಹಿರಂಗವಾಗಿ ಹೇಳಕ್ ಆಗದೆ ಇರಬಹುದು. ಬಟ್ ನಾಳೆ ಅಥವಾ ನಾಳಿದ್ದು 8th ಅಂತ ಹೇಳ್ತಾ ಇದ್ದಾರೆ. ನಾಳೆ ಪಾಸಿಬಲ್ ಇಲ್ಲ. ವಿತಿನ್ ಅ ಡೇ ಆರ್ ಟೂ ಇಟ್ ವಿಲ್ ಹ್ಯಾಪನ್ ಮೇಡಮ್. ಓಕೆ, ಒಂದು ಸ್ವಲ್ಪ ಲೇಟ್ ಆಗಬಹುದು ಅಂತ. ಮೈಟ್ ಬಿ. ಓಕೆ ಸರ್, ನೀವು ಮಂತ್ರಿ ಆಗ್ತೀರಾ? ಯಾಕಂದ್ರೆ ತಾವು ಗೆದ್ದಿರುವಂತ ಕ್ಷೇತ್ರ ಏನಿದೆ ಆ ಸುತ್ತಮುತ್ತ ಭಾಗದಲ್ಲಿ ತಾವು ಒಬ್ಬ ಒಂದು ಅನುಭವಿ ಮತ್ತು ಒಂದು ರೀತಿ ತುಂಬಾ ಬುದ್ಧಿವಂತರು ಇರೋದ್ರಿಂದ ತಾವು ಮಂತ್ರಿ ಆಗ್ತೀರಿ ಅನ್ನುವಂತ ಸುದ್ದಿ ಇದೆ. ಅದು ವಿಜಯ್ ಸರ್ ಡಿಸೈಡ್ ಮಾಡಬೇಕು ಮೇಡಮ್. ಹೈಕಮಾಂಡ್ ಡಿಸೈಡ್ ಮಾಡಬೇಕು. ಸರ್, ವಿಜಯ್ ಸರೇ ಅಲ್ವಾ ಸರ್ ಒನ್ ಅಂಡ್ ಓನ್ಲಿ ಹೈಕಮಾಂಡ್? ಯಾ, he is the one and only, but there is a party first cadre leader. ಸರ್, ಇದು ಏನು ವಿಜಯ್ ಅವರು ಅವ್ರಿಗೆ ಪ್ರತಿಯೊಬ್ಬ MLA ಗೊತ್ತಾ ಸರ್? ಏನ್ ಮೇಡಮ್? ಪ್ರತಿಯೊಬ್ಬ MLA ಯ ಪರಿಚಯ ವಿಜಯ್ ಅವ್ರಿಗೆ ಇದೆಯಾ ಸರ್? 100%. ಅವರೇ ಖುದ್ದಾಗಿ ಆಯ್ಕೆ ಮಾಡಿರೋದಾ? ಅವರೇ ಒಬ್ಬೊಬ್ಬರನ್ನು ನೋಡಿ ಸೀಟ್ ಕೊಟ್ಟಿರೋದು. ಟಿಕೆಟ್ ಕೊಟ್ಟಿರೋದು ಅವರೇ ಕೊಟ್ಟಿರೋದು ಸರ್. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಇನ್ವಾಲ್ವ್ಮೆಂಟ್ ಇಟ್ಕೊಂಡಿದಾರ ಅವರು? ಅದೆಲ್ಲ ನೋ ಕಮೆಂಟ್ಸ್ ಮೇಡಮ್. ಅದೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್. ಫೇರ್ ಇನಫ್ ಸರ್. ಏನು ಗೆದ್ದಿರುವಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರದೆಲ್ಲ ಐಡೆಂಟಿ ಕಾರ್ಡ್ ಇಟ್ಕೊಂಡು ಬನ್ನಿ, ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದಕ್ಕೇನು ಹೇಳ್ತೀರಿ ಸರ್? ಅದೆಲ್ಲ ರೂಮರ್ಸ್. ಓಕೆ, ಸೊ ಸರ್, ಈಗ ಯಾರ ಜೊತೆ ಹೋಗ್ತೀರಿ ಅಂತ ಕೇಳಿದ್ರೆ ನೀವು ಅದಕ್ಕೂ ಉತ್ತರ ಹೇಳಲ್ಲ, ನನಗೆ ಗೊತ್ತು ಮೇಡಮ್. ಅದೆಲ್ಲ ಹೈಕಮಾಂಡ್. ನಾನು ಒಂದು MLA. ಈಗ ಹೋಗ್ಲಿ, ಕಾಂಗ್ರೆಸ್ ಅವರಂತೂ ಬಹಿರಂಗವಾಗಿ ಹೇಳಿದ್ದಾರೆ ಸರ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಅದು ನಿಜ ಅಲ್ವಾ ಸರ್? ಸಪೋರ್ಟ್ ಆಗಿದೆಲ್ಲ ಮೇಡಮ್. ಮತ್ತೆ ಸರ್, ಇವರು ಲೆಫ್ಟ್ ಪಾರ್ಟೀಸು ಅವ್ರೇನಾದ್ರು ಓಕೆ ಅಂದಿದ್ದಾರಾ ಅಥವಾ? ಅದು ಗೊತ್ತಿಲ್ಲ ಮೇಡಮ್. ಅಲ್ಲಿ ಮಾತಾಡ್ತಾ ಇದ್ದಾರೆ, ಅವರೆಲ್ಲ ಮಾತಾಡ್ಬಿಟ್ಟು ಹೇಳ್ತಾರೆ ನನಗೆ. ಅಲ್ಲ ಸರ್, ಎಲ್ಲಾ ಪಕ್ಷದವರು ನಾವು ಬರ್ತೀವಿ ಇದೇ ಫಸ್ಟ್ ಟೈಮ್ ಇರಬೇಕು, ನಾವು ಬರ್ತೀವಿ, ನಮ್ಮನ್ನು ಕರ್ಕೊಳ್ಳಿ ಅಂತ ಇರೋದು. ಫ್ಯೂಚರ್ ಆಫ್ ತಮಿಳ್ನಾಡು ಮೇಡಮ್. ಈಸ್ ದ ಫ್ಯೂಚರ್ ಆಫ್ ತಮಿಳ್ನಾಡು. ಆ ಸಿನಿಮಾ ಪೊಲಿಟಿಕಲ್ ಲೆಗಸಿ ಏನಿದೆ ಸರ್, ಅದು MGR ಅವ್ರದ್ದು ಮತ್ತು ಜಯಲಲಿತಾ ಅವ್ರದ್ದು, ಅವ್ರಿಗಿಂತ ಒಂದು ಬಿಗ್ಗರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಮಾಡಿದ್ದಾರೆ ವಿಜಯ್ ಅವರು. ಹೆಂಗೆ ಸರ್ ಒಬ್ಬ ವ್ಯಕ್ತಿನ ಇಡೀ ತಮಿಳ್ನಾಡು ಜನ ನಂಬಿಟ್ರು? ಮೇಡಮ್, 30 ವರ್ಷವಾಗಿ he was doing lot of things on ಫ್ಯಾನ್ ಕ್ಲಬ್ ಲಿಂದ ಮಾಡ್ತಾ ಇದ್ರು. ಅದು ಆಮೇಲೆ ಆಚೆ ಬಂದಾಗ ಪೀಪಲ್ ನೀಡ್ ಅ ಚೇಂಜ್. ಯಾಕಂದ್ರೆ ಇವರಿಬ್ರು ಯಾರು ಮಾಡ್ತಾ ಇರ್ಲಿಲ್ಲ. ದೇ ವರ್ ಜಸ್ಟ್ ಓನ್ಲಿ ಸುಮ್ನೆ ಚೀಟ್ ಮಾಡ್ತಾ ಇದ್ರು ಪಬ್ಲಿಕ್ ನ. ಇವಾಗ ಒಳ್ಳೇದ್ ಮಾಡಕ್ ಒಬ್ರು ಬರುವಾಗ ಡೆಫಿನೆಟ್ ಆಗಿ ಯು ನೀಡ್ ಸಂಬಡಿ ಸಮ್ ಲೀಡರ್ ಲೈಕ್ ದಿಸ್ ಟು ಟೇಕ್ ದಿಸ್ ಸ್ಟೇಟ್ ಇನ್ ಅ ಡೆವಲಪ್ಮೆಂಟ್ ಸ್ಟೇಜ್. And he is the only one person who can definitely take the stage in a different level. ಸರ್, ಒಬ್ಬ ಸಿನಿಮಾ ಸ್ಟಾರ್ ನ ಫ್ಯಾಂಡಮ್ ಇಷ್ಟು ಇಮೋಷನಲಿ ಪವರ್ಫುಲಿ ಕನೆಕ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ ದಿ ಓನ್ಲಿ ರೀಸನ್? ಫ್ಯಾಂಡಮ್ ಇಸ್ ದ ಓನ್ಲಿ ರೀಸನ್? No, not like that. He has done lot of things for the public on his fan club without exposing it. ಸೊ ಅದರಿಂದ ಫ್ಯಾನ್ ಬೇಸ್ ಲೇ ಒಳ್ಳೇದ್ ಮಾಡಿದ್ದಾರೆ ಅಷ್ಟು ಜನಕ್ಕೂ. ಎಕ್ಸ್ಪೋಸ್ ಆಗ್ದಲ್ಲ. ಇವಾಗ ಎಕ್ಸ್ಪೋಸ್ ಆಗ್ಬೇಕಾಗಿದೆ. ಯಾಕಂದ್ರೆ ಪಬ್ಲಿಕ್ ಒಂದು ಲೀಡರ್ ಬೇಕಾಗಿತ್ತು, ಒಂದು ಪಾರ್ಟಿ ಬೇಕಾಗಿತ್ತು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ಅದರಿಂದ ಬಟ್ ಸರ್ ಅವ್ರಿಗೆ ಒಂದ್ ಸ್ವಲ್ಪ ಅನುಭವ ಕಡಿಮೆ, ಫಸ್ಟ್ ಟೈಮ್ MLA, ಹೀಗಾಗಿ ಆಡಳಿತ ಹೆಂಗೋ ಏನೋ, ಬ್ಯೂರೋಕ್ರಾಟಿಕ್ ಸಪೋರ್ಟ್ ಎಷ್ಟ್ರ ಮಟ್ಟಿಗೆ ಇರುತ್ತೋ ಇಲ್ವೋ, ಪಾಪ್ಯುಲಾರಿಟಿ ಸ್ಟೆಬಿಲಿಟಿ ತರ್ಬೋದಾ ಅನ್ನೋ ಥರದಲ್ಲೆಲ್ಲ ನಿಮ್ಮ ತಮಿಳು ಚಾನೆಲ್ಗಳಲ್ಲಿ ಚರ್ಚೆ ಆಗೋದನ್ನ ನಾನು ನೋಡಿದೆ ಸರ್. ಒಳ್ಳೇದ್ ಮಾಡಕ್ ಯಾಕೆ ಮೇಡಮ್ ಎಕ್ಸ್ಪೀರಿಯನ್ಸ್ ಬೇಕು? ಒಳ್ಳೇದ್ ಮಾಡೋದು ನೀವು ಕೂಡ ಮಾಡ್ಬೋದು, ನಾನು ಮಾಡ್ಬೋದು. ಬೇರೆ ಎಕ್ಸ್ಪೀರಿಯನ್ಸ್ ಏನಾದ್ರು ಚೀಟ್ ಮಾಡಕ್ ಬೇಕು ಮೇಡಮ್, ಒಳ್ಳೇದ್ ಮಾಡಕ್ ಬೇಕಾಗಿಲ್ಲ. ಒಬ್ಬ ಸಿನಿಮಾ ಸ್ಟಾರ್ಗೆ ಏನ್ ಗೊತ್ತು ಡೆಮೋಗ್ರಫಿ ಆಫ್ ತಮಿಳ್ನಾಡು, ಕಾವೇರಿ ಹೋರಾಟ ಯಾಕೆ ಮೇಡಮ್ ಗೊತ್ತಾ ಅವ್ರಿಗೆ, ಇಷ್ಟು ಯಂಗ್ಸ್ಟರ್ಸ್ ವೋಟ್ ಹಾಕಿದ್ದಾರೆ, ಇಷ್ಟು ಜನ ವೋಟ್ ಹಾಕಿದ್ದಾರೆ, ಇಷ್ಟು ಜನ ವೋಟ್ ಹಾಕಿದ್ದಾರೆ ಅಂದ್ರೆ ನೋಬಡಿ ಇಸ್ ಅ ಫೂಲ್. ಕರೆಕ್ಟ್. ಏನ್ ಸರ್ ಕರ್ನಾಟಕಕ್ಕೂ ನಿಮ್ಮ ಪಕ್ಷವನ್ನು ವಿಸ್ತರಿಸುವ ಸಾಧ್ಯತೆ ಇದೆಯಾ? ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಹೈ ಕಮಾಂಡ್. ಮೊನ್ನೆ ರಿಸಲ್ಟ್ ಮುಗೀತಲ್ಲ ಸರ್, ಮುಗಿದು ನಾನು ಮನೆಗೆ ಹೋಗ್ತಾ ಇದ್ದೆ, ಚಾಮರಾಜಪೇಟೆ ರೋಡು, ಚಾಮರಾಜಪೇಟೆ ಮನೆ, ಶ್ರೀರಾಮ್ಪುರದ ಮೇಲೆ ಹೋಗ್ತಾ ಇದ್ದೆ, ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಶ್ರೀರಾಮ್ಪುರದಲ್ಲಿ. ಮೇಡಮ್, ವಿಜಯ್ ಸರ್ ಇಸ್ ಅನ್ ಇಂಟರ್ನ್ಯಾಷನಲ್ ಸ್ಟಾರ್. ಈಸ್ ನಾಟ್ ಓನ್ಲಿ ಆನ್ ತಮಿಳ್ನಾಡು. ನೀವು ಮಲೇಷಿಯಾ ಜನನಾಯಕನ್ ಆಡಿಯೋ ಲಾಂಚ್ ನೋಡಿರೋರಿ, ಅವತ್ತಲೇ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಜನ ನೀವು ನೋಡಿರ್ಬೇಕು ಮಲೇಷಿಯಾದಲ್ಲಿ. might be you would have seen it. He has got so many fans all over the world. ಒಬ್ಬರು ಒಳ್ಳೆ ಲೀಡರ್ ಬರುವಾಗ ಪೀಪಲ್ ಹ್ಯಾವ್ ಟು ಅಪ್ರಿಶಿಯೇಟ್ ಇಟ್. ಸಮೀವುಲ್ಲಾ ಸರ್ ಏನಾದ್ರೂ ಪ್ರಶ್ನೆ ಕೇಳ್ತೀರಾ ನಮ್ಮ ಆನಂದ್ ಅವ್ರಿಗೆ? ಇಲ್ಲ, ಅವರಿಗೆ ಈಗ ಆನಂದ್ ಅವರೇ, ಈಗ ಇವತ್ತು ಗವರ್ನರ್ ಅವರಿಗೆ ಕೆಲವು ಕೊಕ್ಕೆಯನ್ನ ಹಾಕಿದ್ರು. ಹಲೋ ಸರ್, ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನಾನೇ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಬಿಡ್ತೀನಿ. ಆನಂದ್ ಸರ್, ಇವತ್ತು ರಾಜ್ಯಪಾಲರು ನೀವು ಲಿಸ್ಟ್ ಇಟ್ಕೊಂಡ್ ಬನ್ನಿ 118 ಜನರದಂತ ವಾಪಸ್ ಕಳಿಸಿದ್ರು ಅಂತ ಸುದ್ದಿ ಓಡಾಡ್ತಾ ಇದೆ. ಹಾಗಾಗಿ ಎಲ್ಲಾ ಕಡೆ ಚರ್ಚೆ ನಡೀತಾ ಇರೋದು ರಾಜ್ಯಪಾಲರಿಗೆ ಆ ಅಧಿಕಾರ ಇದೆಯಾ, ತಲೆ ಲೆಕ್ಕ ಅವರು ಲೋಕಭವನದಲ್ಲಿ ಮಾಡ್ತಾರಾ ಅಂತ. ಏನ್ ಮೇಡಮ್ ಅರ್ಥ ಆಗ್ಲಿಲ್ಲ ನನಗೆ. ಅಂದ್ರೆ ಈಗ ರಾಜ್ಯಪಾಲರು ಗವರ್ನರು 118 ಜನರ ಲಿಸ್ಟ್ ಇಟ್ಕೊಂಡ್ ಬನ್ನಿ ಅಂತ ವಾಪಸ್ ಕಳಿಸಿದ್ದಾರಂತಲ್ಲ ವಿಜಯ್ ಅವರನ್ನ, ನಿಜಾನಾ? I don't know madam, I don't have any answer for this. That is all dealt by first cadre leaders. ಓಕೆ, ಬಟ್ ಅದ್ರ ಬಗ್ಗೆ ನೀವೇನ್ ಮಾತಾಡ್ಬಹುದು, ಯಾಕೆಂದ್ರೆ ನಿಮ್ ಪಾರ್ಟಿ ವಿಚಾರ ಅದು. ಆಮೇಲೆ ಜನರಿಗೂ ಕುತೂಹಲ ಇರುತ್ತೆ, ಯಾಕಂದ್ರೆ ತಮಿಳ್ನಾಡು ಜನ ಇಷ್ಟು ಅಗಾಧ ಸಂಖ್ಯೆಯಲ್ಲಿ ತಮ್ಗೆ ವೋಟ್ ಹಾಕಿರೋದ್ರಿಂದ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ. ಇಲ್ಲ ಮೇಡಮ್, ಅದು ಹೈಕಮಾಂಡ್ ಅವ್ರು ಮಾತಾಡ್ತಾ ಇದಾರೆ. ನಾನು ಮಾತಾಡೋದು ಅವ್ರು ಏನ್ ಮಾತಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಏನ್ ಪ್ರೆಸ್ ಮೀಟ್ ಮಾಡ್ತಾರಂತೆ, ನಿಜಾನ ಇವತ್ತು? ಏನ್ ಸರ್, ಏನ್ ಮೇಡಮ್? ಪ್ರೆಸ್ ಮೀಟ್ ಏನೋ ಮಾಡ್ತಾರಂತೆ, ಹೌದಾ? ಯಾರು ಮಾಡ್ತಾ ಇರೋದು? ವಿಜಯ್ ಅವರು? ಇಲ್ಲ ಮೇಡಮ್, ಇನ್ನು ನಮಗೆ ಗೊತ್ತಿಲ್ಲ ಮೇಡಮ್, ಐ ಡೋಂಟ್ ನೋ. ಓಕೆ, ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿದಾರಾ ಆಫ್ಟರ್ ದಿ ರಿಸಲ್ಟ್? ಎಲ್ಲ MLA ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿದ್ರಲ್ಲ, ಅವಾಗ ಕರೆದು ಮಾತಾಡಿದ್ರು. ನಮ್ಮನ್ನೆಲ್ಲ ಮೀಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ನಮ್ಗೆಲ್ಲ ಅಪ್ರಿಶಿಯೇಟ್ ಮಾಡಿದ್ದಾರೆ ವಿನ್ ಮಾಡಿದ ಕ್ಯಾಂಡಿಡೇಟ್ಗೆಲ್ಲ. ಬಟ್ ನಮ್ಮ ಜನ ಏನಿದ್ದಾರೆ ಸರ್, ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ನ್ಯೂಸ್ ಅಲ್ಲಿ ನಿಮ್ಮ ವಾಯ್ಸ್ ಕೇಳ್ತಾ ಇದಾರಲ್ಲ, ಅವ್ರಿಗೆ ನಿಮ್ದು ಕರ್ನಾಟಕದ ಟಚ್ ಹೇಗೆ, ಒಡನಾಟ ಹೇಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇದೆ. ಅದ್ರ ಬಗ್ಗೆ ತಾವು ಸ್ವಲ್ಪ ಹೇಳ್ಬೋದಾ? ಏನ್ ಮೇಡಮ್ ಹೇಳ್ಬೇಕು? ಅಂದ್ರೆ ನೀವು ಬರ್ತಾ ಇರ್ತೀರಾ ಇಲ್ಲಿ? ನಾನ್ ಬರ್ತಾ ಇರ್ತೀನಿ ಮೇಡಮ್. ನಾನು ಯಾಕಂದ್ರೆ ಊರಿಗೆ ಬರ್ತಾ ಇರ್ತೀನಿ. ನನಗೆ ಒಡಿಕೆ ಕಟ್ಟದಲ್ಲಿ ಮನೆ ದೇವ್ರು ಇರ್ತಾರೆ, ಅದರಿಂದ ಬರ್ತಾ ಇರ್ತೀನಿ. ನಮಗೆ ಕುಲದೇವ್ರು ಬಂದು ಆದಿಚುಂಚನಗಿರಿ ಮಠ ಭೈರವರು, ಅಲ್ಲಿ ಬರ್ತಾ ಇರ್ತೀನಿ. ವರ್ಷಕ್ಕೊಂದು 3 ಸಲ 4 ಸಲ ಐ ಯೂಸ್ ಟು ಕಮ್. ಮೈ ಕಸಿನ್ಸ್ ಆರ್ ಆಲ್ ದೇರ್, ಮೈ ರಿಲೇಟಿವ್ಸ್ ಆರ್ ದೇರ್, ಅಂಡ್ ಐ ಲೈಕ್ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ವೆರಿ ಮಚ್. ಓ, ಸೋ ಸ್ವೀಟ್. ಆಲ್ ರೈಟ್ ಸರ್, ತುಂಬಾ ಚೆನ್ನಾಗಿ ವಿಸಲ್ ಹೊಡೆದಿದ್ದೀರಾ ಸರ್. ಬರುತ್ತಾ ನಿಮ್ಗೆ ವಿಸಲ್ ಹೊಡೆಯಕ್ಕೆ? ವಿಸಿಲ್ ತಮಿಳ್ನಾಡೇ ಹೊಡೆದಿದೆ ಮೇಡಮ್. ಹೊಡಿರಿ ನೋಡೋಣ, ಗ್ಯಾರಂಟಿ ನ್ಯೂಸ್ ಅಲ್ಲಿ ಒಂದು ವಿಸಲ. ವಿಸಿಲ್ ಕೈಲಿಲ್ಲ ಮೇಡಮ್, ಆಗಿರೋ ವಿಸಿಲ್ ಹೊಡೆದಿದ್ದೀವಿ ಎಲ್ಲರಿಗೂ. ಆಲ್ ರೈಟ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಸರ್ DMK ADMK ನಡುವೆ ಮಾತುಕತೆ ನಡೀತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಸರ್. ನೋ ಕಮೆಂಟ್ಸ್ ಮೇಡಮ್, ಐ ಡೋಂಟ್ ನೋ ರಿಯಲಿ. ಆಲ್ ರೈಟ್, ಓಕೆ, ಬಿಡಿ, ಅದೆಲ್ಲ ಬಿಡಿ. ಯಾಕಂದ್ರೆ ನಿಮ್ಗೆ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಏನೇ ಆಗ್ಲಿ ಸರ್, ಕರ್ನಾಟಕದವ್ರು ನೀವು ಮಂತ್ರಿ ಆಗ್ಬೇಕು. ನಮಗೆ ಗೊತ್ತಾಗಿರೋದು ಮಾತ್ರ ಮಾತಾಡ್ಬೇಕು ಮೇಡಮ್, ಗೊತ್ತಾಗಿರೋದು ಅನ್ವಾಂಟೆಡ್ ಕಮೆಂಟ್ಸ್ ಬೇಕಾಗಿಲ್ಲ. ಕರೆಕ್ಟ್. ನಮ್ ಕರ್ನಾಟಕದವ್ರು ನೀವು, ನಿಮ್ಗೆ ಒಳ್ಳೇದಾಗ್ಲಿ, ತಾವು ಕೂಡ ಮಂತ್ರಿ ಆಗ್ಲಿ. ಮಂತ್ರಿ ಆದ್ಮೇಲೆ ನೀವು ನನ್ಗೊಂದು ಇಂಟರ್ವ್ಯೂ ಕೊಡ್ಬೇಕು. ನಿಜವಾಗ್ಲೂ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.